ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ತಿಲ್ಲ, ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಮತ್ತೆ ಉಪ್ಪು ಖಾರ ಅದೆಲ್ಲ ಹಾಕಿ ಅದೇನೋ ಚಿಪ್ಸ್ ಅದೇನೋ ಮಾಡ್ಕೊಟ್ಟಿದ್ರಲ್ಲ ಆ ಥರ ಕಟ್ಕೊಂಡು ಮೀಡಿಯಂ ಉಂಡೆ ಆ ಥರ ಯಾರಾದರೂ ಇಷ್ಟಪಟ್ಟು ತಿನ್ನೋರಿದ್ರೆ ಅಡುಗೆ ಮಾಡೋಕ್ಕೂ ಖುಷಿ ಆಗುತ್ತೆ, ಮತ್ತು ಇಂಟ್ರೆಸ್ಟ್ ಇರುತ್ತೆ ಹೊಸ ಐಟಮ್ ಮಾಡಿಕೊಡ್ಬೇಕು ಅಂತ. ಮದ್ದು ರೊಡೆ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ನಾನು ಮತ್ತು ನಮ್ಮ ಅತ್ತೆ ಎಲ್ಲ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಉಪ್ಪು ಖಾರ ಅದೆಲ್ಲ ಹಾಕಿ ಅದೇನೋ ಚಿಪ್ಸ್ ಅದೇನೋ ಮಾಡ್ಕೊಟ್ಟಿದ್ರಲ್ಲ ಆ ಥರ ಮಾಡ್ಕೊಡ್ತೀರಾ. ಕರ್ಕೊಂಡೋಗೋಣ ಅಂತ ಹೋಗೋ ಅಷ್ಟರಲ್ಲಿ ನೋಡಿ ಎಷ್ಟು ಜೋರು ಮಳೆ ಸ್ಟಾರ್ಟ್ ಆಯಿತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮಕ್ಕಳೆಲ್ಲ ಪಾರ್ಕ್ ಹೋಗ್ತಾ ಇದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ನನ್ನ ಮಗ ಹೊರಗಡೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಬಟ್ಟೆ ತರೋದಕ್ಕೆ ಹೋಗಿದ ತಕ್ಷಣ ನನ್ನ ಮಗ ಪಾರ್ಕ್ ಹೋಗ್ತಾ ಇದ್ದೀವಿ ಅಂತ ಖುಷಿಗೆ ಹೇಳ್ದ. ಪಾಪ ಅವ್ರಿಗೆ ಪಾರ್ಕ್ ಹೋಗೋದು ಅಂದರೆ ತುಂಬ ಇಷ್ಟ. ಸೊ ಇವತ್ತು ಅವರಿಬ್ಬರನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಹೊರಗಡೆನೂ ಆಟಾಡಕ್ಕೆ ಬಿಡ್ತಿಲ್ಲ ನಾವು, ಹಾವು ಬಂತು ಅಂತ. ಸೊ ಈಗ ನಾಳೆಯಿಂದ ಮೋಹಿತಂಗೂ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅವಳು ಸಿಗಲ್ಲ, ಅಂದರೆ ಅವಳು ಆಟಾಡೋಕ್ಕಾಗಲ್ಲ ನಾರ್ಮಲಾಗಿ ಈಗ ಸಮ್ಮರ್ ಹಾಲಿಡೇಸಲ್ಲಿ. ಅದಕ್ಕೆ ಮತ್ತೆ ಪಾರ್ಕಿಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸ್ಕೂಲಿಂದ ಬಂದು ಸುಸ್ತಾಗ್ಬಿಟ್ಟಿರ್ತಾಳೆ ಅವಳು. ಸೊ ಅದಕ್ಕೆ ಇವಾಗ ಪಾರ್ಕಿಗೆ ಹೋಗ್ತಿದ್ದೀವಿ, ಮತ್ತೆ ಪಾರ್ಕಲ್ಲಿ ಸಿಗೋಣ. ನಾನು ಮತ್ತು ನಮ್ಮ ಅತ್ತೆ ಎಲ್ಲ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಹೌದಾ? ಪಾಪ ನಮ್ಮ ಮೋಹಿತ ಲಾಸ್ಟ್ ನಾಳೆಯಿಂದ ಸ್ಕೂಲ್ಗೆ ಹೋಗಬೇಕು, ಪಾರ್ಕ್ ಕರ್ಕೊಂಡೋಗೋ ಪಪ್ಪಿ ಅಂತ ಕೇಳಿದ್ಲು. ಪಾರ್ಕಿಗೆ ಕರ್ಕೊಂಡೋಗೋಣ ಅಂತ ಹೋಗೋ ಅಷ್ಟರಲ್ಲಿ ನೋಡಿ ಎಷ್ಟು ಜೋರು ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಬೈಕ್ ಸ್ಟಾರ್ಟ್ ಮಾಡಿ ನಮ್ಮ ಲೇಔಟ್ ಗೇಟ್ವರೆಗೂ ಹೋಗಿದ್ದೆ ಅಷ್ಟರಲ್ಲಿ ಮತ್ತೆ ವಾಪಸ್ ಬಂದ್ವಿ, ಎಲ್ಲರೂ ಪಾರ್ಕ್ ಹೋಗಲಿಲ್ಲ. ಸೊ ಅವಳಿಗೆ ಬೇಜಾರಾಗದಿರೋಂಗೆ ಮನೇಲೇ ಆಟ ಆಡಿಸಿ ಇವಾಗ ಅವಳಿಗೆ ಹೊರಗಡೆ ಸ್ನ್ಯಾಕ್ಸ್ ಕೊಡಿಸ್ತೀನಿ ಅಂತ ಹೇಳಿದೆ. ಸೊ ಮನೇಲೇ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ, ಅವಳು ಖುಷಿಯಾಗಲಿ ಅಂತ. ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬಜ್ಜಿ ಏನಾದರೂ, ಮಳೆ ಬರ್ತಿದೆ ಅಲ್ವಾ, ಸೊ ಬಜ್ಜಿ ಇಲ್ಲ ಬೋಂಡ ಏನಾದರೂ ಮಾಡೋಣ ಅಂದ್ಕೊಂಡೆ. ಬಟ್ ಬಜ್ಜಿ ಬೋಂಡ ಮಾಡೋದಕ್ಕೆ ಕಡಲೆ ಸಿಟ್ಟು ಸ್ವಲ್ಪ ಇದೆ, ಇಷ್ಟಿದೆ, ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಮನೇಲಿ ರವೆ ಇತ್ತು, ಮೈದಾ ಇತ್ತು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅಂದರೆ, ಮಳೆ ಟೈಮ್ಗೆ ತಿನ್ನೋದಕ್ಕೆ ಮದ್ದು ರೊಡೆ ಮಾಡ್ಬೋದು. ಸೊ ಅದಕ್ಕೆ ಮದ್ದು ರೊಡೆ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತಿಲ್ಲ, ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ಲು ತೋರಿಸ್ತೀನಿ ಬನ್ನಿ. ಸ್ಕೂಲ್ ಸ್ಟಾರ್ಟ್ ಆಗ್ತೈತೆ ಅಲ್ಲ, ಒಂದು ದಿವಸ ಮಾತ್ರ ಇರ್ತೀನಿ ಅಂತ ಮಾಡ್ಕೊಡ್ತಾರೆ. ಮಿಕ್ಕಿದ ದಿನ ಎಲ್ಲ ಹಾಸ್ಟೆಲಲ್ಲಿ ಇರ್ತೀಯಾ? ಮಳೆ ಬರ್ತಾಯಿತ್ತು ಅಂತ ಹೋಗೋಕ್ಕಾಗಲ್ಲ ಅಂತ. ಅವಳು ನಾಳೆಯಿಂದ ಸ್ಕೂಲ್ಗೆ ಹೋಗಬೇಕು ಅನ್ನೋದನ್ನ ಮನ್ಸಿಗೆ ತೊಗೊಬಿಟ್ಟಿದ್ದಾಳೆ ಮೋಹಿತ. ಅಲ್ಲ ಮಗನೇ, ಚಾಕು ಎಲ್ಲ ಮುಟ್ಬಾರ್ದು ಅಲ್ವಾ ಮೋಹಿತ? ಹಾಂ, ಪಾಪ ಅವಳು ಪಾರ್ಕ್ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡ್ಳು. ಬೆಳಗ್ಗೆಯಿಂದ ಕೇಳಿದ್ಲು, ಅಟ್ಲೀಸ್ಟ್ ನಾನು ಬೆಳಗ್ಗೆ ಆದರೂ ಕರ್ಕೊಂಡು ಹೋಗಿದ್ರೆ ಆಗ್ತಾಯಿತ್ತು. ಬಟ್ ಆದರೆ ಸಂಜೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಳೆ ಸ್ಟಾರ್ಟ್ ಆಗೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸಡನ್ನಾಗಿ ಸ್ಟಾರ್ಟ್ ಆಗಿದ್ದು. ನಾಳೆ ಬೆಳಗ್ಗೆ ಹೋಗೋಣ. ಸರಿ, ನಾಳೆ ಬೆಳಗ್ಗೆನೇ ಕರ್ಕೊಂಡು ಹೋಗ್ತೀನಿ ನಿನ್ನ. ಸೊ ಈಗ ನಾನಿಲ್ಲಿ ಮದ್ದು ರೊಡೆ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಮೈದಾ, ಇದು ಚಿರೋಟಿ ರವೆ, ಈರುಳ್ಳಿ, ಇದು 3 ಈಕ್ವಲ್ ರೇಷಿಯೋಲ್ಲಿ ತೊಗೊಂಡಿದ್ದೀನಿ. ಈಕ್ವಲಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಅಕ್ಕಿ ಹಿಟ್ಟು 2 ಸ್ಪೂನು, ಎಣ್ಣೆ, ಇದಕ್ಕೆ ನೀರು ಜಾಸ್ತಿ ಯೂಸ್ ಮಾಡಬಾರ್ದು, ಸೊ ಅದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಶುಂಠಿ, ಕರ್ಬೇವಿನ ಸೊಪ್ಪು, ಎಳ್ಳು, ಕಡಲೆಬೀಜ. ನಾರ್ಮಲಾಗಿ ಇದೆಲ್ಲ ಕಡಲೆಬೀಜ ಎಲ್ಲ ಹಾಕ್ತಾರೆ. ನಾನು ಸ್ಪೆಷಲಾಗಿ ಇವಾಗ ಗೋಡಂಬಿ ಮತ್ತು ಬಾದಾಮಿನೂ ಹಾಕ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮಕ್ಕಳು ತಿಂತಾರೆ. ಹಾಗೆ ಕೊಟ್ಟರೆ ತಿನ್ನಲ್ಲ, ತಿನ್ನೋಕ್ಕೆ ಇಷ್ಟಪಡಲ್ಲ. ಒಂದು ತಿನ್ಬಿಟ್ಟು ಸುಮ್ಮನೆ ಹಾಕ್ತಾರೆ. ನಾರ್ಮಲಾಗಿ ಏನಾದರೂ ಸ್ವೀಟ್ ಮಾಡಿದಾಗ, ಪಾಯಸ ಮಾಡಿದಾಗೆಲ್ಲ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಬಿಟ್ಟು ಕೊಡ್ತೀವಿ, ಅಟ್ಲೀಸ್ಟ್ ತಿಂತಾರೆ ಅಂದ್ಬಿಟ್ಟು. ಸೊ ಇವತ್ತು ವಡೆಗೆ ಹಾಕ್ಕೊಡ್ತಾ ಇದ್ದೀನಿ, ಹೇಗಿರುತ್ತೆ ನೋಡಬೇಕು. ಅದಕ್ಕೆ ಹೇಳಿದ್ದು ನಾನು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ವಡೆನ ಅಂತಂದ್ಬಿಟ್ಟು. ಈಗ ಪ್ರೋಸೆಸ್ ಏನು ಅಂದರೆ, ತಿನ್ನಬಾರ್ದಪ್ಪ. ಫಸ್ಟು ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೋಬೇಕು. ನೋಡಿ, ಈರುಳ್ಳಿ ಮತ್ತು ರವೆ, ಮೈದಾ ಮತ್ತು ಇದಿಷ್ಟು ಶುಂಠಿ, ಎಳ್ಳು, ಗೋಡಂಬಿ ಎಲ್ಲ ಪ್ರತಿಯೊಂದನ್ನು. ಆಮೇಲೆ ಅಕ್ಕಿ ಹಿಟ್ಟು,
ಇದನ್ನು ಸಿಪ್ಪೆ ತೆಗೆದು ಪೌಡ್ರ್ ಮಾಡ್ಕೋತೀನಿ. ಸಿಪ್ಪೆ ತೆಗೆದು ಪೌಡ್ರ್ ಮಾಡಿ ಹಾಕಬೇಕು. ನಾನು ಹುರಿದ್ಬಿಟ್ಟು ಸ್ವಲ್ಪ ಅದು ಬಿಸಿ ಇದೆ ಹಾರಲಿ ಅಂತ ಇಟ್ಟಿದ್ದೀನಿ. ಇವಾಗ ಇದನ್ನು ಹಾರಿದೆ, ಆ ಥರ ಬೀಜ ತೆಗೆದು ಹಾಕಬೇಕು. ತೆಗಿ ಮಗ್ನೆ ಎಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮಮ್ಮ ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ಇದರ ಕಡಲೆ ಬೀಜ ಏನಾದರೂ ಹುರಿದ್ರೆ ಹಾಗಾಗಿ ಎತ್ಕೊಂಡು ಅರ್ಧ ಖಾಲಿ ಮಾಡಿಬಿಟ್ಟಿರ್ತಿದ್ವಿ. ನಾನು ಈಗ ಹಂಗೆ ಮಾಡಿದ್ವಿ. ನೀನು ಈಗ ಹಂಗೆ ಮಾಡ್ದ. ನಾವು ಚಿಕ್ಕ ವಯಸ್ಸಲ್ಲಿ ನಿನ್ನ ಥರನೇ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಅದು ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಬಟ್ ಇದೆಲ್ಲ ಐಟಮ್ ಹಾಕಿದ್ದಕ್ಕಿಂತ ಕಡಲೆ ಬೀಜ ಹಾಕಿದಾಗ ಗಮ್ಮಂತಿದೆ ಅಲ್ಲ ವಡೆ, ಅದು ಸೂಪರ್ ಅನ್ಸೋದು. ಅಂಗಡಿಲಿ ಮಾಡಲ್ವಾ ಹಂಗೆ. ಅಂಗಡಿಲಿ ಹಿಂಗೆ ಮಾಡೋದು. ಹೌದಾ? ನಾನು ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈರುಳ್ಳಿ ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ ಮಧ್ಯೆ ಮಧ್ಯೆ ಅವರು ತಿನ್ನಲ್ಲ. ಆಲ್ಮೋಸ್ಟ್ ಇದಕ್ಕೆ ನೀರು ಹಾಕ್ಬಾರ್ದು. ಫಸ್ಟು ಈರುಳ್ಳಿಯಲ್ಲಿರೋ ನೀರು ಅದರಲ್ಲೇ ಇದು ಹೊಂದ್ಕೊಳುತ್ತೆ. ಆಮೇಲೆ ಸ್ವಲ್ಪ ಇದು ಚಿಪ್ಪರದ್ದು ಯಾವುದೋ ಚಿಪ್ಸ್ ಎಲ್ಲ ಏನೋ ಮಾಡಿದ್ರಲ್ಲ ಆ ಥರ ಮಾಡ್ಕೊಡ್ತೀರಾ? ಈರುಳ್ಳಿ ಮತ್ತು ಖಾರ ಪುಡಿ, ಉಪ್ಪು, ಸಾಲ್ಟು ಮತ್ತು ಉಪ್ಪು ಖಾರ ಅದೆಲ್ಲ ಹಾಕಿ ಅದೇನೋ ಚಿಪ್ಸ್ ಅದೇನೋ ಮಾಡ್ಕೊಟ್ಟಿದ್ರಲ್ಲ ಆ ಥರ ಮಾಡ್ಕೊಡ್ತೀರಾ? ಸರಿ, ನಾಳೆ ಮಾಡ್ಕೊಡ್ತೀನಿ ಆಯಿತಾ? ಸ್ಕೂಲಿಂದ ಮೋಹಿತನಿಗೆ ಸುಸ್ತಾಗಿರ್ತೀನಲ್ಲ, ಸುಸ್ತಾಗಿದ್ದಾಗ ಅದನ್ನು ತಿನ್ನೋಕ್ಕಾಗಲ್ಲ, ಖಾರ ಇರುತ್ತೆ ಜಾಸ್ತಿ. ಅದೆಲ್ಲ ಇದು ಪಕ್ಕದ ಮನೆಯವರೆಲ್ಲ ತಿಂದಿದ್ರು ತಾನೆ. ನೆನೆ ಚಿಪ್ಪು ಬಂದಿದ್ದಾಗ ಕೇಳ್ಬೇಕು ತಾನೆ, ನನಗೂ ಮಾಡಿಕೊಡಿ ಚಿಪ್ಪು, ನಂಗೆ ಇಷ್ಟ ಆಯಿತು ಅಂತ. ನಮ್ಮ ಮೋಹಿತನಿಗೆ ನನ್ನ ತಮ್ಮ ಅವ್ರ ಚಿಕ್ಕಪ್ಪ ಏನು ವಿಡಿಯೋ ಮಾಡಿದ್ರು ಇಷ್ಟ ಆಗುತ್ತೆ. ಇದಕ್ಕೆ ಮೆಣಸಿನ್ಕಾಯಿ ಸಹ ಹಾಕಬೇಕು. ನಾನು ಮೆಣಸಿನ್ಕಾಯಿ ಹೆಚ್ಚಿಲ್ಲ, ಸೊ ಇವಾಗ ಹೆಚ್ಕೊಂಡು ಇದಕ್ಕೆ ಮೆಣಸಿನ್ಕಾಯಿ ಹಾಗೆ ಮಿಕ್ಸ್ ಮಾಡ್ತೀನಿ. ಥ್ಯಾಂಕ್ಸ್ ಮೋಹಿತಾ. ಇದಕ್ಕೆ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೂ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬೋದು, ಬಟ್ ಆದರೆ ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಇದು ಹಿಂಗೆ ಉಂಡೆ ಕಟ್ಟುತ್ತೆ. ಈ ಥರ ಇದ್ದರೆ ಕರೆಕ್ಟಾಗಿದೆ. ನೀರಿನಂಶ ಎಲ್ಲ ಈರುಳ್ಳಿಯಿಂದ ಹಿಟ್ಟಿಗೆ ಬಿಟ್ಕೊಂಡಿದೆ ಅಂತ. ಹಾಗೆ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕಬೇಕು. ಆಲ್ಮೋಸ್ಟ್ ಅದು ಹಿಟ್ಟಿಗೆ ಕ್ರಿಸ್ಪಿಯಾಗಿ ಬರುತ್ತೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು. ಮಳೆ ಬರ್ತಿದೆ, ಮಳೆ ಸ್ವಲ್ಪ ಕಮ್ಮಿ ಆದರೆ ಹೋಗಿ ತಟ್ಟೋದಕ್ಕೆ ಬಾಳೆ ಎಲೆ ಕಟ್ ಮಾಡ್ಕೊಂಬರ್ಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ತಟ್ಟಿದ್ರೆ ಸಾಕು. ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಆಲ್ಮೋಸ್ಟು ಈ ಥರ ಇದೆ. ಸೊ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಆಲ್ಮೋಸ್ಟು ಹಿಟ್ಟು ಈ ಹದ ಇರಬೇಕು. ಕರೆಕ್ಟಾಗಿ ಕಲಸಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಇವಾಗ ಹೋಗಿ ಬಾಳೆ ಎಲೆ ಕಟ್ ಮಾಡ್ಕೊಂಬರ್ತೀನಿ ತಟ್ಟೋದಕ್ಕೆ ಅಂತ. ನೋಡಿ, ನಮ್ಮ ಬಾಳೆ ಎಲೆ ಮಳೆ ಬಂದು ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ವಾವ್, ಮಳೆ ಬೀಳಬೇಕಾದ್ರೇ ಚಂದ. ಚೆನ್ನಾಗಿದೆ, ಸೂಪರಾಗಿ ಮಳೆ ಬಂದು ಎಲ್ಲ ವಾಶ್ ಆಗಿದೆ. ನಮ್ಮ ಮಕ್ಕಳು ಪಾರ್ಕ್ ಹೋಗೋದನ್ನು ತಪ್ಪಿಸ್ತು, ಬಟ್ ಆದರೆ ಸ್ಪೆಷಲ್ ಸ್ನ್ಯಾಕ್ಸ್ ತಿಂತಾರೆ ಇದರಲ್ಲಿ. ನೋಡಿ, ಮಳೆ ಬಂದು ಬಾಳೆ ಎಲೆ ಎಲ್ಲ ಫುಲ್ಲು ನೀಟಾಗಿ ತೊಳೆದ್ಬಿಟ್ಟಿದೆ. ನಾವೇನು ತೊಳೆಯೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಮ್ಮ ಮಕ್ಕಳನ್ನ ಪಾರ್ಕ್ ಹೋಗೋದು ತಪ್ಪಿಸ್ತು ಈ ಮಳೆ. ಸೊ ಆದರೆ ಸ್ಪೆಷಲ್ ತುಂಬ ಸ್ಪೆಷಲ್ ಆಗಿರೋ ಐಟಮ್ ಮಾಡಿಕೊಡ್ತಾ ಇದ್ದೀನಿ, ಮದ್ದೂರು ವಡೆ. ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ನಮ್ಮ ಮನೇಲಿ ಮದ್ದೂರು ವಡೆ. ಸೊ ಇವತ್ತು ಬಾಳೆ ಎಲೆಯಲ್ಲಿ ತಟ್ಟಿ ಮದ್ದೂರು ವಡೆ ಮಾಡ್ತೀರಿ. ನೀರಲ್ಲಿ ಆಟ ಆಡ್ತಿದ್ಯಾ? ನಮ್ಮ ಪುಟ್ಟು ಹೆಲ್ಪರ್ಸು ಇಬ್ಬರೂ ನಾನು ಬಾಳೆ ಎಲೆ ಕಟ್ ಮಾಡೋಕೆ ಹೋದರೆ ನಾನು ಹಿಂದೆನೇ ಬಂದಿದ್ದರು. ಅದಕ್ಕೆ ಇಬ್ಬರು ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ಬಾಳೆ ಎಲೆ ಇಟ್ಕೊಂಬನ್ನಿ ಅಂತ. ಚೆನ್ನಾಗಿದೆಯಾ? ಬನ್ನಿ, ಬೇಗ ಲೇಟ್ ಆಗಿಬಿಡುತ್ತೆ. ಬರಲ್ಲ ಅಂದಿದ್ದೆ ತಾನೆ, ಯಾಕೆ ಬಂದೆ? ಟಿ ವಿ ನೋಡ್ಕೊಂಡು ಕೂತಿದ್ದ? ಬಾ ಅಂದರೆ ಬರಲಿಲ್ಲ ಆಗಲೇ ನನ್ನ ಜೊತೆ. ಓಕೆ, ಈಗ ನೋಡಿ, ನಮ್ಮ ಮಕ್ಕಳು ನಾನು ಏನಾದರೂ ಮಾಡ್ತೀನಿ ಅಂದ ತಕ್ಷಣ ಬಂದುಬಿಡ್ತಾರೆ ಇಬ್ಬರೂ. ಬಿಸಿ ಬಿಸಿ ವಡೆ ಹಾಕ್ಕೊಡ್ತೀನಿ ಅವರಿಗೆ. ಮಳೆ ನಿಂತ್ಬಿಟ್ಟಿದೆ. ಮಳೆ ಇದ್ದಿದ್ರೆ ವಡೆ ಕಾಫಿ ಕುಡ್ಕೊಂಡು ವಡೆ ತಿನ್ನೋ ಮಜಾನೇ ಬೇರೆ ಇರ್ತಾಯಿತ್ತು. ನೀನು ಹಾಲು ಕುಡಿತೀಯ, ಕಾಫಿಯಲ್ಲಿ ಕುಡಿತೀಯ? ಇವಳೆಲ್ಲದಕ್ಕೂ ಅಂತಾಳೆ ಇವಳು. ಅಲ್ಲ ಆಯಿತಾ? ಸೊ ಈಗ ವಡೆ ತಟ್ಟಿ ಎಣ್ಣೆ ಕಾಯಕ್ಕೆ ಇಡ್ತೀನಿ. ವಡೆ ತಟ್ಟಿ ಹಾಕೋದಷ್ಟೇ, ತುಂಬ ಬೇಗ ಆಗುತ್ತೆ. ಸ್ನ್ಯಾಕ್ಸ್ ಎಲ್ಲ ಅಡುಗೆನೂ ತುಂಬ ಬೇಗ ಆಗುತ್ತೆ. ಯಾವ ಅಡುಗೆನೂ ತುಂಬ ಲೇಟ್ ಆಗುತ್ತೆ ಅಂತೇನಿಲ್ಲ, ಮಾಡಬೇಕಷ್ಟೇ ಪೇಷನ್ಸಲ್ಲಿ. ಸೊ ರೆಡಿ. ಈಗ ಎಣ್ಣೆ ಬಿಸಿ ಆಗಲಿ, ಅಷ್ಟರಲ್ಲಿ ವಡೆ ತಟ್ಕೊತೀನಿ.
ನೋಡಿ ಈ ಥರ ಉಂಡೆ ಕಟ್ಕೊಂಡು ಮೀಡಿಯಮ್ ಉಂಡೆ ಕಟ್ಕೊಂಡು ಜಸ್ಟು ಈ ಥರ ಕಟ್ಕೋಬೇಕಷ್ಟೆ. ಕೈಯಲ್ಲೇ ತೊಟ್ಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ನೀಟಾಗಿ ಕಲಿಸ್ಕೊಂಡಿದ್ರೆ ಅದೇನು ಬ್ರೇಕ್ ಆಗಲ್ಲ. ಆಲ್ಮೋಸ್ಟು ಮೈದಾ ಹಾಕಿರೋದ್ರಿಂದ ಅದೇನು ಬ್ರೇಕ್ ಆಗಲ್ಲ, ಚೆನ್ನಾಗೇ ಬರುತ್ತೆ. ಸ್ವಲ್ಪ ನೀಟಾಗಿ ನೋಡಿ ಬೇಯಿಸ್ಕೋಬೇಕು ಅಷ್ಟೇ. ಎಣ್ಣೆ ಆಲ್ಮೋಸ್ಟ್ ಕಾದಿದೆ. ಈಗ ತಟ್ಕೊಂಡಿರೋ ಅಂಥ ವಡೆನ ಹಾಕಬೇಕು. ಸೊ ನಾನು ವಿಡಿಯೋ ಮಾಡ್ಕೊಂಡು ಹಾಕೋಕ್ಕಾಗ್ತಿಲ್ಲ, ಐ ನೀಡ್ ಹೆಲ್ಪರ್. ಸೊ ನಮ್ಮ ಅತ್ತೆನ ಕರಿತಾ ಇದ್ದೀನಿ, ಅವರೇನೋ ಕೆಲಸ ಮಾಡ್ತಾಯಿದ್ದಾರೆ, ಬರ್ತಾರೆ. ಆಲ್ಮೋಸ್ಟ್ ಬ್ಯುಸಿ ಇದ್ದಾರೆ, ಯಾರೂ ಹೆಲ್ಪಿಗೆ ಬಂದಿಲ್ಲ. ಸೊ ನಾನೇ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಇದೆ, ಎಣ್ಣೆ ಕಮ್ಮಿ ಹಾಕಿದ್ದೀನಿ, ಅದಕ್ಕೆ ಒಂದು ಎರಡೆರಡೇ ಬೇಯಿಸ್ಕೊತಿದ್ದೀನಿ. ನೋಡಿ ಇದು ಮೊದಲು ಹಾಕಿದ್ದು ಆಲ್ಮೋಸ್ಟು ಚೆನ್ನಾಗಿ ಕೆಂಪಗೆ ಆಗ್ತಾಯಿದೆ. ಸಕ್ಕರೆ ಹಾಕಿದ್ರೆ ಸ್ವೀಟು ಮತ್ತು ಟೇಸ್ಟ್ ಬರುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ. ಬಟ್ ನಾನು ಸಕ್ಕರೆ ಏನು ಯೂಸ್ ಮಾಡಿಲ್ಲ, ಯಾಕಂದರೆ ಕಡಲೆ ಬೀಜ ಡ್ರೈ ಫ್ರೂಟ್ಸು ಎಲ್ಲ ಹಾಕಿರೋದ್ರಿಂದ ಆಲ್ಮೋಸ್ಟು ಸ್ವೀಟೇ ಇರುತ್ತೆ. ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ, ಮಕ್ಕಳು ತಿಂತಾರೆ ಅಂತ. ನನ್ನ ಹಸ್ಬೆಂಡು ಕೊರೋನಾ ಟೈಮಲ್ಲಿ ಮತ್ತು ಆಲ್ಮೋಸ್ಟು ವರ್ಕ್ ಫ್ರಮ್ ಹೋಮೇ ಜಾಸ್ತಿ ಇತ್ತಲ್ಲ, ಆ ಟೈಮಲ್ಲೆಲ್ಲ ಈ ಥರ ಈವ್ನಿಂಗ್ ಸ್ನ್ಯಾಕ್ಸು ಕ್ಯಾಪ್ಸಿಕಮ್, ಅವ್ರಿಗೆ ಜಾಸ್ತಿ ಕ್ಯಾಪ್ಸಿಕಮ್ ಬೋಂಡ ಅಂದರೆ ಇಷ್ಟ. ಕ್ಯಾಪ್ಸಿಕಮ್ ಬೋಂಡ ಮಾಡಿ ಚಟ್ನಿ ಮಾಡಿ ಅದಕ್ಕೆ ಆನಿಯನ್ನು ಕ್ಯಾರೆಟು ಎಲ್ಲ ಹಾಕ್ಕೊಟ್ಬಿಟ್ರೆ ಫುಲ್ ಖುಷಿಗೆ ಎಂಜಾಯ್ ಮಾಡ್ಕೊಂಡವರು. ನನ್ನ ಥರ ಏನಾದರೂ ಫ್ರೈ ಮಾಡೋ ಐಟಮ್ಸ್ ಎಲ್ಲ ಏನಾದರೂ ಮಾಡಬೇಕಾದ್ರೆ ನಿಜ ಸುನಿನ ತುಂಬ ನೆನೆಸ್ಕೊತೀನಿ. ನಾವು ನಮ್ಮ ಮನೇಲಿ ಇರಬೇಕಾದ್ರೆ ಜಾಸ್ತಿ ಫುಡ್ಡಲ್ಲೇ ಎಂಜಾಯ್ ಮಾಡ್ತಾಯಿದ್ದೆ. ನಮ್ಮದು ಹೊರಗಡೆ ಹೋಗಿ ಒಂದು ಮಂತ್ಗೆ ಒಂದು ಸರಿ ಹೊರಗಡೆ ಊಟ ಮಾಡ್ತಿದ್ವಿ. ನಾನೇ ಅಡುಗೆ ಮಾಡಿ ಬೇಜಾರಾದಾಗ ಕರ್ಕೊಂಡು ಹೋಗ್ತಾಯಿದ್ರು ಅವರು. ಬಿಟ್ಟರೆ ಮನೇಲೇ ಆಲ್ಮೋಸ್ಟ್ ಎಲ್ಲ ಥರ ಅಡುಗೆನೂ ಮಾಡ್ಕೊಡ್ತಿದ್ದೆ ಅವ್ರಿಗೆ. ಅವರು ಫುಡ್ ಲವರ್ ಆ್ಯಕ್ಚುಲಾಗಿ. ಬೇರೆ ಏನಾದರೂ ಗಿಫ್ಟ್ ಕೊಟ್ಟರೆ, ಬರ್ತ್ಡೇಲಿ ಆ್ಯನಿವರ್ಸರಿಲೆಲ್ಲ ಅವ್ರಿಗೇನಾದರೂ ಬೇರೆ ಗಿಫ್ಟ್ ಕೊಟ್ಟರೆ ಇಷ್ಟ ಆಗಲ್ಲ. ಅವ್ರಿಗೆ ಇಷ್ಟ ಆಗಿರೋ ಸ್ಪೆಷಲ್ ಐಟಮ್ ಏನಾದರೂ ಮಾಡಿಕೊಟ್ಬಿಟ್ರೆ ಅವ್ರು ಫುಲ್ ಖುಷಿಯಾಗಿಬಿಡ್ತಾರೆ. ಸೊ ಆ ಥರ ಯಾರಾದರೂ ಇಷ್ಟಪಟ್ಟು ತಿನ್ನೋರಿದ್ದರೆ ಅಡುಗೆ ಮಾಡೋಕ್ಕೂ ಖುಷಿಯಾಗುತ್ತೆ ಮತ್ತು ಇಂಟ್ರೆಸ್ಟ್ ಇರುತ್ತೆ, ಹೊಸ ಐಟಮ್ ಮಾಡಿಕೊಡ್ಬೇಕು ಅಂತ. ಆಲ್ಮೋಸ್ಟ್ ನಾನು ಮದುವೆ ಆದಮೇಲೆ ಅಡುಗೆ ಕಲಿಯೋ ರೀಸನ್ನೇ ನನ್ನ ಹಸ್ಬೆಂಡು. ಯಾಕಂದರೆ ನಾನು ಮಾಡೋ ಪ್ರತಿ ಅಡುಗೆನೂ ಅವ್ರು ಇಷ್ಟಪಟ್ಟು ತಿಂತಾಯಿದ್ರು. ಸೊ ಇನ್ನು ನೆಕ್ಸ್ಟ್ ನನಗೆ ಇನ್ನೂ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಕಲ್ತ್ಕೊಂಡೆ. ಮದುವೆಗೆ ಮುಂಚೆ ಅಷ್ಟಾಗಿ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಮದುವೆ ಆದಮೇಲೆ ಎಲ್ಲ ಕಲ್ತ್ಕೊಂಡಿದ್ದು. ಈಗ ಆಲ್ಮೋಸ್ಟ್ ಎಲ್ಲ ಥರ ಅಡುಗೆನೂ ಮಾಡ್ತೀನಿ. ನೋಡಿ ಮಾತಾಡ್ತಾ ನಮ್ಮ ಈ ಥರ ವಡೆ ಐಟಮ್ ಎಲ್ಲ ನಮ್ಮಪ್ಪ ಎಕ್ಸ್ಪರ್ಟು ಇದರಲ್ಲಿ, ಇದೆಲ್ಲ ಮಾಡೋದಕ್ಕೆ. ಮಂಗಳೂರು ಬೋಂಡ, ಮಂಗಳೂರು ಬನ್ನು ಮತ್ತು ಈ ಥರ ಮದ್ದೂರು ವಡೆ, ಉದ್ದಿನ ವಡೆ, ಇದೆಲ್ಲ ನಮ್ಮಪ್ಪ ತುಂಬ ಚೆನ್ನಾಗಿ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಪೂರಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹೋಟ್ಲಲ್ಲಿ ತಿನ್ನೋದೇ ಬೇಡ, ಹಂಗೆ ಉಬ್ಬಿ ಬಂದಿರುತ್ತೆ ನೋಡೋದಕ್ಕೆ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಪ್ಪ. ಆಲ್ಮೋಸ್ಟ್ ನಮ್ಮಪ್ಪಾಯಿಂದನೇ ಈ ಥರ ಬಜ್ಜಿ ಬೋಂಡ ಈ ಥರ ಫ್ರೈ ಐಟಮ್ ಎಲ್ಲ ಕಲ್ತಿರೋದು ನಾನು. ಈರುಳ್ಳಿ ಉದ್ದುದ್ದನೂ ಹೆಚ್ಚಿ ಹಾಕ್ಕೋಬೋದು. ಈರುಳ್ಳಿ ಉದ್ದುದ್ದ ಹೆಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಆದರೆ ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ, ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಫುಲ್ಲು ಸಣ್ಣಗೆ ಚಾಪ್ ಮಾಡಿಬಿಟ್ಟಿದ್ದೀನಿ ಫುಲ್ಲು. ಸೊ ಸಣ್ಣ ಚಾಪ್ ಮಾಡಿದ್ರೆ ಸುಮ್ಮನೆ ತಿಂತಾರೆ. ನೋಡಿ ಆಲ್ಮೋಸ್ಟ್ ಆಗಿದೆ, ನಾನು 2 ಮಿನಿಟ್ಸು ಬೇಯಬೇಕದು. ಎಣ್ಣೆನೂ ಹೀರ್ಕೊಂಡಿಲ್ಲ ನೋಡಿ, ಎಣ್ಣೆ ಏನು ಜಾಸ್ತಿ ಯೂಸ್ ಆಗಲ್ಲ ಇದಕ್ಕೆ, ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಕೆಂಪಾಗಲಿ. ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಸುತ್ತ ಈ ಥರ ಗುಳ್ಳೆ ಬರೋದು ಕಮ್ಮಿ ಆಗುತ್ತೆ. ಸೊ ಆವಾಗ ಬೆಂದಿದೆ ಅಂತ ಅರ್ಥ. ನೋಡಿ ಕಲರ್ ನೋಡಿ, ಪರ್ಫೆಕ್ಟ್ ಕಲರು, ಗೋಲ್ಡನ್ ಕಲರ್ ಬಂದಿದೆ. ಸೊ ತೆಳ್ಳಗೆ ತಟ್ಟಿರೋದ್ರಿಂದ ಇದನ್ನೇನು ಜಾಸ್ತಿ ಬೇಯೋದು ಬೇಡ. ಸೊ ಇದನ್ನೆತ್ತಿ ಸೈಡ್ ಇಟ್ಕೊತೀನಿ. ಇನ್ನು ಅದೆರಡು ಬೇಯಬೇಕು. ಸೊ ಎಲ್ಲರಿಗೂ ಸ್ನ್ಯಾಕ್ಸ್ಗೆ ಆಗೋ ಹಾಗೆ ಒಂದೇ ಸರಿ ಮಾಡಿಬಿಡ್ತೀನಿ ಎಲ್ಲ ವಡೆನೂ. ಮತ್ತೆ ಸಿಗೋಣ. ನೋಡಿ ಆಲ್ಮೋಸ್ಟು ಎಲ್ಲ ಮುಗ್ದಿದೆ, ಅದಕ್ಕೆ ಹಾಲ್ಗಿಟ್ಟಿದ್ದೀನಿ. ಹಾಲು ಉಕ್ಕಿ ಸುರಿದೋಯ್ತು, ನಾನು ವಡೆ ಹಾಕ್ಕೊಂಡು ನೋಡ್ಕೊಂಡಿಲ್ಲ. ವಡೆನೂ ರೆಡಿಯಾಗಿದೆ. ಸೊ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡೋದು. ಯಾರಿಗೆಲ್ಲ ಇದೇ ಥರ ಈವ್ನಿಂಗು ಕಾಫಿ ಜೊತೆ ಏನಾದರೂ ಒಂದು ಸ್ನ್ಯಾಕ್ಸ್ ಇದ್ದರೆ, ಅದು ಮಳೆ ಬರೋ ಟೈಮಲ್ಲಿ ಇಷ್ಟ ಆಗುತ್ತೆ, ಕಮೆಂಟ್ ಮಾಡಿ. ವಡೆ ಅಂತೂ ತುಂಬ ಗಮ್ಮಂತಿದೆ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ತಿನ್ನೋದಕ್ಕೆ. ಸೊ ಎಲ್ಲರಿಗೂ ಸರ್ವ್ ಮಾಡಿಬಿಡ್ತೀನಿ. ಹಾಗೆ ಎಲ್ಲರಿಗೂ ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ಬಿಸಿ ಬಿಸಿ ವಡೆ ಜೊತೆಗೆ ಕಾಫಿ ರೆಡಿ. ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಇದು ಇನ್ಸ್ಟಂಟ್ ಮಿಕ್ಸ್ ಕಾಫಿ. ವಾವ್. ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ. ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಈ ಥರ ಆಗಿದ್ದರೆ ಮದ್ದೂರು ವಡೆ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ. ಎಣ್ಣೆನೂ ಹೀರಿಲ್ಲ, ಕೈ ನೋಡ್ಬೋದು, ಎಣ್ಣೆನೂ ಅಂಟಿಲ್ಲ. ಸೊ ಚೆನ್ನಾಗಿದೆ.
ಮದ್ದೂರು ವಡೆ ರೆಡಿಯಾಗಿದೆ, ಕಾಫಿ ಜೊತೆ ಎಂಜಾಯ್ ಮಾಡ್ತೀವಿ. ಅದಕ್ಕೂ ಮುಂಚೆ ವಡೆ ಟೇಸ್ಟ್ ಹೇಗಿದೆ ಅಂತ ನಮ್ಮಮ್ಮ ಹತ್ರ ಚೆಕ್ ಮಾಡಿಸಿ ಹೇಳ್ತೀನಿ. ಮತ್ತು ನಮ್ಮ ಮೋಹಿತಾಗೆ ಇಬ್ಬರು ತಿಂತಾರೆ ಈಗ. ಚೆನ್ನಾಗಿದೆಯಾ? ಇಬ್ಬರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಾಗಿ ನಾನು ಫಸ್ಟ್ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿದೆ. ಏನೇನು ಮೆಷರ್ಮೆಂಟ್ ಹಾಕಿದೆ ಅದೆಲ್ಲ ಕರೆಕ್ಟಾಗಿದೆ, ಎಣ್ಣೆ ಏನೂ ಹೀರ್ಕೊಂಡಿಲ್ಲ. ಸೊ ನೀವು ಇದೇ ಮೆಥಡಲ್ಲಿ ಟ್ರೈ ಮಾಡಿ, ನಾನು ಮಾಡಿರೋಂಥ ಸ್ಪೆಷಲ್ ಮದ್ದೂರು ವಡೆನ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ನಾವಿವಾಗ ಕಾಫಿ ಜೊತೆ ವಡೆನ ಎಂಜಾಯ್ ಮಾಡ್ತೀವಿ. ಬಾಯ್ ಬಾಯ್.